ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊನ್ನೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ರು, ಮತ್ತೆ ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡೋದಕ್ಕೂ ಕೂಡ ಅವಕಾಶ ಕೊಟ್ಟಿದ್ರು. ಮತ್ತೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಮತ್ತೆ ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗ್ತಾ ಇದೆ. ಹಾಗಿದ್ರೆ ಯಾವಾಗ ಕೊನೆಯ ದಿನಾಂಕ, ಮತ್ತೆ ಪಬ್ಲಿಕ್ ಲಾಗಿನ್ ಅಲ್ಲಿ ಲಾಗಿನ್ ಆಗೋದು ಹೇಗೆ, ಯೂಸರ್ ಐಡಿ ಮತ್ತೆ ಪಾಸ್ವರ್ಡ್ ಪಡ್ಕೊಳ್ಳೋದು ಹೇಗೆ, ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಮೊದಲನೇ ಬಾರಿ ಚಾನಲ್ ನೋಡ್ತಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ರೇಷನ್ ಕಾರ್ಡ್ ಬಿಟ್ಟಿದ್ದಾರೆ ಅಲ್ವಾ, ಇದು ಯಾವುದೇ ಎಮರ್ಜೆನ್ಸಿ ಪರ್ಪಸ್ ಅಥವಾ ಆರೋಗ್ಯ ಸಂಬಂಧಿತವಾಗಿ ಇರೋಂಥದ್ದಕ್ಕಲ್ಲ. ಮೊದಲು ಮೆಡಿಕಲ್ ಎಮರ್ಜೆನ್ಸಿ ಅಂತ ಮಾತ್ರ ಬಿಡ್ತಾ ಇದ್ರು. ಈಗ ಎಲ್ಲರೂ ಕೂಡ ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡಿಸ್ಕೋಬಹುದು, ಮತ್ತೆ ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡಿಸ್ಕೋಬಹುದು. ಏನಿದೆ ಅಂದ್ರೆ, ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಳೋದು ಅಂದ್ರೆ ನಿಮ್ಮ ನೇಮ್ಗಳನ್ನ ಆ್ಯಡ್ ಮಾಡಿಸೋದು, ಡಿಲೀಟ್ ಮಾಡಿಸೋದು, KYC ಮಾಡಿಸ್ಕೊಳ್ಳೋದು, ಮನೆ ಯಜಮಾನಿ ಹೆಸರು ಬದಲಾವಣೆ, ನಿಮ್ಮ ಅಡ್ರೆಸ್ ಚೇಂಜ್ ಮಾಡಿಸ್ಕೊಳ್ಳೋದು, ಮತ್ತೆ ನಿಮಗೆ ಇರೋ ನ್ಯಾಯಬೆಲೆ ಅಂಗಡಿ ಯಾವುದಿದೆ ರೇಷನ್ ಅಂಗಡಿ ಅದನ್ನ ಬೇಕಿದ್ರು ನೀವು ಚೇಂಜ್ ಮಾಡಿಸ್ಕೋಬಹುದು. ನೀವು ಹೊಸದಾಗಿ ಏನಾದರೂ ಮದುವೆ ಆಗಿತ್ತು ಅಂದರೆ ಅವ್ರ ಹೆಸರು ಸೇರಿಸ್ಬೋದು, ಅಥವಾ ಯಾರಾದರೂ ಡೆತ್ ಆಗಿದ್ರು ಅಂದರೆ ಅವ್ರನ್ನ ರೇಷನ್ ಕಾರ್ಡಿಂದ ಡಿಲೀಟ್ ಮಾಡಿಸ್ಬಹುದು. ಆ ಮನೆ ಯಜಮಾನಿ ಹೆಸರಲ್ಲಿದೆ, ಬಟ್ ಅವ್ರಿಗೆ ಗೃಹಲಕ್ಷ್ಮಿ ಅಮೌಂಟ್ ಬರ್ತಿಲ್ಲ, ಅವ್ರೇನಾದ್ರು ಡೆತ್ ಆಗಿದ್ದಾರೆ, ಈಗ ನಮ್ಮ ಹೆಸರು ಮಾಡಿಸ್ಕೊಂಡು ನಾವು ಗೃಹಲಕ್ಷ್ಮಿ ಹಣ ಪಡಿಬಹುದಾ ಅಂದರೆ ಹೌದು, ಇದೊಂದು ಅವಕಾಶ ನಿಮಗೆ. ನಿಮ್ಮ ಯಾರು ಯಜಮಾನಿ ಇರ್ತಾರೆ ಅವರು ಅವೈಲೇಬಲ್ ಇಲ್ಲ ಅಂದರೆ ಯಜಮಾನಿ ಹೆಸರನ್ನ ಚೇಂಜ್ ಮಾಡಿಕೊಂಡು ನೀವು ಗೃಹಲಕ್ಷ್ಮಿ ಹಣನ ಪಡ್ಕೋಬಹುದು. ಇನ್ನು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ, ಹೊಸ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳೋದಕ್ಕೆ ಏನೇನು ಬೇಕಾಗುತ್ತೆ ಅಂದರೆ ಆಧಾರ್ ಕಾರ್ಡು, ಮೊಬೈಲ್ ನಂಬರು, ನಿಮ್ಮ ಆದಾಯ ಪ್ರಮಾಣ ಪತ್ರ, 6 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿದ್ರು ಅಂದರೆ ನಿಮಗೆ ಬರ್ತ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕಾಗುತ್ತೆ. ಮತ್ತು 6 ವರ್ಷಕ್ಕಿಂತ ದೊಡ್ಡ ಮಕ್ಕಳಿದ್ರು ಅಂದರೆ ಅವರ ಆಧಾರ್ ಕಾರ್ಡ್ ನಿಮಗೆ ಬೇಕಾಗುತ್ತೆ. ಇನ್ನು ರೇಷನ್ ಕಾರ್ಡ್ ತಿದ್ದುಪಡಿ ಎಲ್ಲಿ ಮಾಡಿಸ್ಕೊಳ್ಳೋದು ಅಥವಾ ಹೊಸ ರೇಷನ್ ಕಾರ್ಡ್ ಎಲ್ಲಿ ಅಪ್ಲೈ ಮಾಡೋದು ಅಂದರೆ ಕರ್ನಾಟಕ 1, ಬೆಂಗಳೂರು 1, ಗ್ರಾಮ 1 ಈ 3ಗಳಲ್ಲಿ ಮಾತ್ರ ನಿಮಗೆ ಅವಕಾಶ ಇರುತ್ತೆ. ಮತ್ತು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಟೈಮಿಂಗ್ಸ್ ಮೊದಲು ಇತ್ತು, 12 ಗಂಟೆಯಿಂದ 2 ಗಂಟೆವರೆಗೂ ಒಂದು ಡಿಸ್ಟಿಕ್ ಇತ್ತು, ಮತ್ತು 2ರಿಂದ 4 ಸಪ್ರೇಟ್ ಡಿಸ್ಟಿಕ್ಕು. ಆದರೆ ಈಗ ರೇಷನ್ ಕಾರ್ಡ್ ತಿದ್ದುಪಡಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಓಪನ್ ಇರುತ್ತೆ, ಮತ್ತು ಎಲ್ಲ ಡಿಸ್ಟಿಕ್ಕಿಗೂ ಓಪನ್ ಇರುತ್ತೆ ಒಂದೇ ಟೈಮಲ್ಲಿ. ಈಗ ಸರ್ವರ್ ಟೈಮಿಂಗ್ಸ್ನ ಚೇಂಜ್ ಮಾಡಿದ್ದಾರೆ. 10ರಿಂದ ಸಂಜೆ 7 ಗಂಟೆವರೆಗೂ ಎಲ್ಲ ಡಿಸ್ಟಿಕ್ ಓಪನ್ ಇರೋದ್ರಿಂದ ನೀವು ಹೋಗಿ ಆರಾಮಾಗಿ ತಿದ್ದುಪಡಿನ ಮಾಡಿಸ್ಕೋಬಹುದು. ಇನ್ನು ಎಲ್ಲಿವರೆಗೂ ಅವಕಾಶ ಇರುತ್ತೆ ಅಂದರೆ ಆಗಸ್ಟ್ 5ನೇ ತಾರೀಕುವರೆಗೂ ನಿಮಗೆ ಅವಕಾಶ ಇರುತ್ತೆ ಅನ್ನೋ ಮಾಹಿತಿ ಸಿಕ್ಕಿದೆ. ನಾಳೆವರೆಗೂ ನೀವು ತಿದ್ದುಪಡಿನ ಮಾಡಿಸ್ಕೋಬಹುದು. ಮತ್ತು ಪಬ್ಲಿಕ್ ಲಾಗಿನ್ ಮುಖಾಂತರ ನೀವು ಹೊಸ ರೇಷನ್ ಕಾರ್ಡ್ ಬಿಟ್ಟಿದ್ದಾರಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಹೊಸ ರೇಷನ್ ಕಾರ್ಡ್ ಕೂಡ ಅಪ್ಲೈ ಮಾಡ್ಕೋಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿ. ಮೊದಲನೇ ಸರ್ವರ್, 2ನೇ ಸರ್ವರ್ ಅಂತ ಇರುತ್ತೆ. ನೀವು ಯಾವ ಸರ್ವರ್ ಮೇಲೆ ಬೇಕಿದ್ರೂ ಕ್ಲಿಕ್ ಮಾಡಿಕೊಂಡು ಚೆಕ್ ಮಾಡ್ಕೋಬಹುದು. ಹೊಸ ರೇಷನ್ ಕಾರ್ಡ್ ಬಿಟ್ಟಿದ್ದಾರಾ ಇಲ್ವಾ ಅಂತ ಮೊದಲೇ ನೋಡ್ಕೋಬಹುದು. ಮತ್ತು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಬೇಕಾದ್ರೆ ಈ ಥರ ಒಂದು ನೋಡಿ, ಈ ಥರ ಬಂತು, ನಿಮ್ಮ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಕೇಳ್ತು ಅಂದರೆ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಅಥವಾ ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡೋದಕ್ಕೆ ಲಿಂಕ್ ಇದೆ ಅಂತ ಅರ್ಥ. ಇನ್ ಕೇಸ್ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಅಂತ ಬಂತು ಅಂದರೆ ಲಿಂಕ್ ಓಪನ್ ಇಲ್ಲ ಅಂತ ಅರ್ಥ. ನೀವು ಯಾವುದೇ ಡಿಸ್ಟಿಕ್ ಬೇಕಿದ್ರೂ ಚೆಕ್ ಮಾಡ್ಕೋಬಹುದು. ನೋಡಿ, ಸರ್ವರ್ಗಳು ಮೊದಲನೇ ಸರ್ವರಲ್ಲಿ ಒಂದಷ್ಟು ಡಿಸ್ಟಿಕ್ಕು, 2ನೇ ಸರ್ವರಲ್ಲಿ ಸ್ವಲ್ಪ ಡಿಸ್ಟಿಕ್ ಇರುತ್ತೆ. ಸೊ ಎಲ್ಲ ಡಿಸ್ಟಿಕ್ಕು ಸಪ್ರೇಟ್ ಲಿಂಕ್ ಇರುತ್ತೆ. ಒಂದೇ ಡಿಸ್ಟಿಕಲ್ಲಿ ಎಲ್ಲಾದ್ರ ಬಗ್ಗೆನೂ ಅಂದರೆ ಎಲ್ಲ ಜಿಲ್ಲೆಗಳದ್ದು ನೀವು ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕಾಗಲ್ಲ. ಸಪ್ರೇಟ್ ಲಿಂಕ್ ಮುಖಾಂತರ ಸಪ್ರೇಟಾಗಿ ನೀವು ಚೆಕ್ ಮಾಡ್ಕೋಬೇಕು. ಮತ್ತು ಯೂಸರ್ ಐಡಿ ಪಾಸ್ವರ್ಡ್ ಬಗ್ಗೆ ಬಹಳಷ್ಟು ಜನ ಕೇಳ್ತಾ ಇದ್ವಿ. ಯೂಸರ್ ಐಡಿ ಮತ್ತು ಪಾಸ್ವರ್ಡು ಗ್ರಾಮವನ್ನು, ಕರ್ನಾಟಕವನ್ನು, ಬೆಂಗಳೂರು 1ಗಳಿಗೆ ಮಾತ್ರ ಬಿಟ್ಟು ಬೇರೆ ಅಂದರೆ ಪಬ್ಲಿಕ್ ಲಾಗಿನ್ಗೆ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ನ ಕೊಡೋದಿಲ್ಲ. ಸೊ ನೀವು ಇದರಿಂದ ಚೆಕ್ ಮಾಡ್ಕೋಬಹುದು ಅಷ್ಟೇ, ಓಪನ್ ಇದೆಯೋ ಇಲ್ವೋ ಅಂತ. ಅದು ಬಿಟ್ಟು ನೀವು ಯೂಸರ್ ಐಡಿ ಅಥವಾ ಪಾಸ್ವರ್ಡ್ನ ಹಾಕಿ ನೀವೇ ಚೆಕ್ ಮಾಡ್ಕೊಳ್ಳೋಕ್ಕೆ ಅಂದರೆ ನೀವೇ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಇದ್ರ ಮುಖಾಂತರ ನೀವು ಈಗ ಸರ್ವರ್ ಓಪನ್ ಇದೆಯೋ ಇಲ್ವೋ ಅನ್ನೋದು ಅಷ್ಟೇ ಚೆಕ್ ಮಾಡ್ಕೋಬಹುದು. ಯೂಸರ್ ಐಡಿ ಮತ್ತು ಪಾಸ್ವರ್ಡು ಸಿಗೋದಿಲ್ಲ. ಈ ಡೌಟು ಕ್ಲಿಯರ್ ಆಗಿರುತ್ತೆ ಅನ್ಕೊತೀನಿ. ಹೊಸ ರೇಷನ್ ಕಾರ್ಡ್ ಮಾಡಿಸ್ಕೋಬೇಕು ಅಂದ್ಕೊಂಡ್ರೆ ನೀವು ಅದರಲ್ಲಿ ಲಿಂಕ್ ಇದೆ ನೋಡಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಅದರಲ್ಲೂ ಯೂಸರ್ ಐಡಿ ಪಾಸ್ವರ್ಡ್ ಕೇಳ್ತು ಅಂದರೆ ಓಪನ್ ಇದೆ ಅಂತ ಅರ್ಥ. ಇನ್ ಕೇಸ್ ಹೊಸ ಪಡಿತರ ಚೀಟಿಗಾಗಿ ಅರ್ಜಿಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಅಂತ ಬಂತು ಅಂದರೆ ನಿಮಗೆ ಲಿಂಕ್ ಓಪನ್ ಆಗಿಲ್ಲ ಅಂತ ಅರ್ಥ. ನೋಡಿ, ಇದಿಷ್ಟು ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತು ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡಿಸ್ಕೊಳ್ಳೋದ್ರ ಬಗ್ಗೆ ಮಾಹಿತಿ. ನಾಳೆವರೆಗೂ ನಿಮಗೆ ಟೈಮ್ ಇರುತ್ತೆ, ಯಾವಾಗ ಬೇಕಿದ್ರೂ ಹೋಗಿ ರೇಷನ್ ಕಾರ್ಡ್ ತಿದ್ದುಪಡಿನ ಈಸಿಯಾಗಿ ಮಾಡಿಸ್ಕೋಬಹುದು. ನಿಮ್ಮ ಹತ್ತಿರದ ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1ಗಳನ್ನು ಸಂಪರ್ಕಿಸಿ. ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಮಿಸ್ ಮಾಡದೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.